ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆದಂತಹ ಡಿಸೈನು, ಈಸಿ ಕೂಡ, ಕ್ವಿಕ್ಕಾಗಿ ಹಾಕುವಂಥ ಡಿಸೈನು. ಬನ್ನಿ ಹಾಗಾದರೆ ಹೇಗೆ ಅಂತ ನೋಡೋಣ. ನೋಡಿ, ಮೊದಲಿಗೆ ಏಳು ಎಳೆ ದಾರ ತೊಗೊಂಡಿದ್ದೀನಿ ನಾನು. ಇಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ಒಂದು ಸ್ವಲ್ಪ 7 ಎಳೆ ದಾರ ತಗೊಂಡಿದ್ದೀನಿ. ಇಲ್ಲಿ ಫಸ್ಟು ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ರೋ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ರಲ್ಲ ಸ್ಟಾರ್ಟಿಂಗು, ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಒಂದು 4 ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪನ್ನು ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಫೋರ್ ಚೈನ್ ಗ್ಯಾಪ್ಗೆ ಎಷ್ಟು ಬೇಕಷ್ಟು ಬಿಟ್ಟು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ ಒಂದು ಕಂಬ ಆಯ್ತಲ್ವ. ಈಗ ಒಂದು ಚೈನ್ ಮತ್ತು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಂಡು ಎಲ್ಲಿ ನಾವು ಡಬಲ್ ಕ್ರೋಶ ಕಂಬ ಮಾಡಿದ್ದೀವೋ ಅದೇ ಸ್ಪಾಟಲ್ಲಿ, ಅದೇ ಪ್ಲೇಸಲ್ಲಿ, ಸೇಮ್ ಪಾಯಿಂಟಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಅಂದರೆ ಒಂದು ಡಬಲ್ ಕ್ರೋಶ ಕಂಬ, ಒಂದು ಚೈನು, ಮತ್ತೊಂದು ಡಬಲ್ ಕ್ರೋಶ ಕಂಬ. ಮತ್ತು ಈಗ 4 ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ. 4 ಚೈನ್, ಒಂದು ಡಬಲ್ ಕ್ರೋಶ ಕಂಬ, ಒಂದು ಚೈನು, ಒಂದು ಕಂಬ. ಇದು ಬೇಸ್ ಲೈನು. ಇದೇ ರೀತಿ ಮಾಡ್ಕೊತ ಹೋಗಬೇಕು. ಈಗ ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಮತ್ತೊಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಮತ್ತೆ ಅದೇ ಪಾಯಿಂಟಲ್ಲಿ ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಒಟ್ಟು 2 ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. 4 ಚೈನ್ ಹಾಕ್ಕೋಬೇಕು. ಇದಕ್ಕೆ ಒಂದು 300 to 350 ಚಾರ್ಜ್ ಮಾಡ್ಬೋದು. ತುಂಬ ಕ್ವಿಕ್ಕಾಗಿ ಆಗುವಂತಹ ಡಿಸೈನು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಇದನ್ನು. ಕುಚ್ಚು ಬೇಡ ಅನ್ನೋರಿಗೆ, ಸಿಂಪಲ್ಲಾಗಿರಬೇಕು ಡಿಸೈನು, ಕುಚ್ಚು ಡಿಸೈನು ಅನ್ನೋರಿಗೆ ಇದನ್ನು ಪ್ರಿಫರ್ ಮಾಡ್ಬೋದು. ಇದನ್ನು ವಿತ್ ಬೀಡು ಕೂಡ ಹಾಕ್ಬೋದು, ವಿತೌಟ್ ಬೀಡು ಕೂಡ ಟ್ರೈ ಮಾಡ್ಬೋದು. ಒಂದು ಡಬಲ್ ಕ್ರೋಶ ಕಂಬ ಆಯಿತು, ಒಂದು ಚೈನ್ ಆಯಿತು, ಮತ್ತು ಈಗ ಇನ್ನೊಂದು ಡಬಲ್ ಕ್ರೋಶ ಕಂಬ. ಬೇಸ್ ಲೈನ್ ಇದೇ ರೀತಿ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ನೋಡಿ, 4 ಚೈನು, 2 ಡಬಲ್ ಕ್ರೋಶ ಕಂಬ, 4 ಚೈನು, 2 ಡಬಲ್ ಕ್ರೋಶ ಕಂಬ, 2 ಡಬಲ್ ಕ್ರೋಶ ಕಂಬದ ಮಧ್ಯೆ ಒಂದು ಸಿಂಗಲ್ ಚೈನು. ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಬೇಸ್ ಲೈನ್ ಈ ರೀತಿ ಬರುತ್ತೆ ನೋಡಿ. ಈಗ ಸೆಕೆಂಡ್ ಸ್ಟೆಪ್ಪು, ಇದನ್ನು ಉಲ್ಟಾ ಸೈಡಿಂದ ಹಾಕ್ಕೊಂಡಿದ್ದೀನಿ ನಾನು. ಈಗ ಸೆಕೆಂಡ್ ಸ್ಟೆಪ್ಪನ್ನು ಸೀದಾ ಸೈಡಿಂದ ಮಾಡ್ಕೊಳ್ತಾ ಹೋಗೋಣ. ನೀವು ಬೇಸ್ ಲೈನ್ ಉಲ್ಟಾ ಸೈಡಿಂದ ಹಾಕ್ಕೊಂಡ್ರೆ ಥ್ರೆಡ್ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಆವಾಗ ನೀವು ಸೀದಾ ಸೈಡಿಂದ ನೇರವಾಗಿ ಸೆಕೆಂಡ್ ಸ್ಟೆಪ್ ಹಾಕ್ಕೊಳ್ತಾ ಹೋಗ್ಬೋದು. ಥ್ರೆಡ್ ಕಟ್ ಮಾಡೋದು ಬೇಡ. ಎಲ್ಲಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಡಬಲ್ ಕ್ರೋಶ ಕಂಬಗಳಿದೆಯಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಕಂಬ ಮಾಡಿಕೊಂಡು 4 ಚೈನ್ ಗ್ಯಾಪಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 4 ಚೈನ್ ಗ್ಯಾಪಿಗೂ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಡಬಲ್ ಕ್ರೋಶ ಕಂಬ ಇದೆಯಲ್ಲ, ಆ 2 ಡಬಲ್ ಕ್ರೋಶ ಕಂಬಗಳ ಮಧ್ಯೆ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶ ಕಂಬಗಳ ಮಧ್ಯೆ ಒಂದು ಚೈನ್ ಗ್ಯಾಪ್ ಬಿಟ್ಟು ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ನಾವು ಕಂಬಗಳನ್ನ ಮಾಡ್ತಾ ಹೋಗೋಣ. 2 ಕಂಬ ಆಯಿತು, 3, 4 ಕಂಬ ಆಯಿತು. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ ಅಥವಾ ಒಂದು ಬೀಡು. ಇಲ್ಲಿ
ನಿಮಗೆ ಆಪ್ಷನ್ನು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಒಂದು ಚೈನ್ ಹಾಕ್ಕೊಂಡು ಮತ್ತೆ 4 ಕಂಬ ಹಾಕ್ಕೋಬೋದು, ಇಲ್ಲ ಒಂದು ಬೀಡ್ ಹಾಕ್ಕೊಂಡು ಮತ್ತೆ 4 ಕಂಬಗಳನ್ನ ಕಂಟಿನ್ಯೂ ಮಾಡ್ಬೋದು. ಬೀಡ್ ಆದಮೇಲೂ ಕೂಡ 4 ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ಬೀಡ್ ಬೇಡ ಅನ್ನೋರಿಗೆ ಒಂದು ಚೈನ್ ಹಾಕ್ಕೊಂಡು 4 ಕಂಬಗಳನ್ನ ಮಾಡ್ಕೊಳ್ಳಿ. ಒಟ್ಟು 8 ಕಂಬಗಳು ಒಂದು ಆರ್ಚಲ್ಲಿ. ನೋಡಿ, ಈಗ ಬೀಡ್ ಹಾಕೋದಕ್ಕಿಂತ ಮುಂಚೆ 4 ಕಂಬ, ಬೀಡ್ ಆದಮೇಲೆ 4 ಕಂಬ ಆಯಿತು. ಈ ರೀತಿ ಬರುತ್ತೆ ಆರ್ಚ್. ಈಗ 4 ಚೈನ್ದು ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿಂದ ದಾರ ಸುತ್ಕೋಬೇಕು. ನೆಕ್ಸ್ಟ್ 2 ಡಬಲ್ ಕ್ರೋಶೆ ಕಂಬಗಳ ಮಧ್ಯೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಕಂಟಿನ್ಯೂಸ್ ಬರುತ್ತೆ, ಒಂದು ಆರ್ಚ್ ಪಕ್ಕ ಇನ್ನೊಂದು ಆರ್ಚ್. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ತುಂಬ ಸಿಂಪಲ್ ಅನಿಸುತ್ತೆ, ನೋಡಲಿಕ್ಕೆ ಲುಕ್ಕಾಗಿ ಕಾಣುತ್ತೆ. ಸಿಂಪಲ್ ಡಿಸೈನ್ ಇಷ್ಟಪಡೋರಿಗೆ ಇದನ್ನು ಪ್ರಿಫರ್ ಮಾಡ್ಬೋದು. ಇನ್ನೊಂದು ವಿಷಯ ಅಂದರೆ ಬೇಗ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಹಾಕ್ಕೊಂಡು ಹೋಗ್ಬೋದು. 1.5 hour 2 hours ಕಂಪ್ಲೀಟ್ ಸೀರೆ ಕಂಪ್ಲೀಟ್ ಮಾಡ್ಬೋದು. ನಾಲ್ಕು ಕಂಬಗಳಾಯಿತು. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ, ಹಾಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ 4 ಕಂಬಗಳನ್ನ ಅದೇ ಜಾಗದಲ್ಲಿ ಮಾಡ್ಕೋಬೇಕು. ಎರಡಾಯಿತು. ಮೂರು, ನಾಲ್ಕು. ನೋಡಿ, ಈ ರೀತಿ ಬರುತ್ತೆ ಆರ್ಚ್. ಒಂದ್ರ ಪಕ್ಕ ಒಂದು ಬರುತ್ತೆ, ಸ್ಮಾಲ್ ಆಗಿರುತ್ತೆ ಆರ್ಚು, ಕ್ಯೂಟಾಗಿ ಕಾಣುತ್ತೆ. ಈಗ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, 3 ಕಂಬ ಆಯಿತು. ಈಗ 4 ಕಂಬ ಆದಮೇಲೆ ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಮತ್ತೆ ನೀಟಾದ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ಡಬಲ್ ಕ್ರೋಶ ಕಂಬಗಳ ಮಧ್ಯೆ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ಈಗ ಆಯಿತು, 4 ಕಂಬಗಳಾಯಿತು. ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಬಂದಿದೆ ನೋಡಿ. ಈಗ 4 ಚೈನ್ ಗ್ಯಾಪ್ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ.
ಉಳಿದಿರೋಂಥ ಬೇಸ್ಲೈನ್ ಕಂಪ್ಲೀಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಡಿಸೈನು, ಸೂಪರದಾಗಲಿ ಏನೂ ಇಲ್ಲ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.